ಇಲ್ಲಿ ನೋಡ್ರಿ ಶಿವನಗರ್ ಏರಿಯಾದಾಗ ಪೂರಾ ಅಷ್ಟು ಎಲ್ಲ ಗಿಡಗಳೆಲ್ಲ ಕಡ್ದಿ ರೋಡಿಗೆ ಬಿಟ್ಟಾಕ್ಯಾರ. ಮತ್ ಇವ್ರಿಗೆ ಚಂದನ್ ಗಾಳಿ ಬೇಕು ಚಂದನ್ ಗಾಳಿ ಬೇಕು ಅಂತ. ಚಂದನ್ ಗಾಳಿ ಏನ್ ಆಯ್ ಗುಡ್ಸಕೇನ್ ಬರ್ತದ, ನಂಗೆಲ್ಲ ಗಿಡ ಎಲ್ಲ ಕಡ್ದ್ರು. ಜಲ್ದಿ ಬನ್ರಿ ವಿಸಿಟ್ ಮಾಡ್ರಿ. ಅಗರ್ಸೆ ನಿಮ್ದು ಕಿಸ್ಮತ್ ಒಳ್ಳೇದಿತ್ತು ಅಂದ್ರೆ ನಿಮ್ಗೆ ಸಿಗ್ಬೋದು ಒಂದ್ ತೊಲಿ ಬಂಗಾರ 1,20,000 ಟು 1,20,000. So hey guys, this is Vikas Maskalle Vlogs. Welcome to my new vlog. Mission Silver Play Button Day 8. Congratulations to me. ಯಾಕಂದ್ರೆ 8ನೇ ದಿನ ಬ್ಲಾಗ್ ಸ್ಟಾರ್ಟ್ ಮಾಡಿ 8 ದಿನ ಆಯಿತು, ಇನ್ನೂ ಗಿವ್ ಅಪ್ ಮಾಡಿಲ್ಲ. ನನ್ನ ಮೇಲೆ ಭರೋಸಿದ. ಸೊ ಇವತ್ತು ನಾನು ನಡೆದಿದ್ದೆ ಭಾಲ್ಕಿಗೆ ಸ್ವಲ್ಪ ಕೆಲಸದಲ್ಲಿ, ಅದ್ರ ಕಡೆಯಿಂದ ನಾನು ಇನ್ನೂ ಹಾಸಿಗೆಗೆ ಇದ್ದೆ. ಈಗ ಇದ್ದಿದ್ದೆ ಜಸ್ಟು ಹೇಳೋದು ಸೀದಾ ಸ್ಟಾರ್ಟ್ ಮಾಡಿದೆ ಬ್ಲಾಗು. ಇವತ್ತಿನ ಬ್ಲಾಗು ಭಾಲ್ಕಿ ಹೋಗರಿ, ಫ್ರೆಶ್ ಅಪ್ ಆಗಿ ಭಾಲ್ಕಿ ಹೋಗರಿ, ಇನ್ನೂ ಮಾತಾಡ್ಕೋತಾ ಹೋಗರಿ ಇನ್ನು ಮುಂದೆ ಏನೇನದ ಅಂತೇಳಿ. ಏನಂತೀರಿ? ಸೊ ಫ್ರೆಂಡ್ಸ್, ನಾ ಇವಾಗ ರೆಡಿ ಆಗಿದೆ ಹೋಗ್ಲಕ್ಕ. ನೋಡ್ರಿ ಮ್ಯಾಲೆ ಹಿಡಿದು ತೆಳಗಿಂತನ ಬ್ಲ್ಯಾಕ್ ಪ್ಯಾಂಟ್ ಲೈಟ್ ಬ್ಲೂ ಶರ್ಟ್ ಹಾಕೊಂಡು ನಡೆದಿದೆ. ಮತ್ತು ನನ್ನ ಜೊತೆ ಹೊಂಟನ ಅಜಯ್, ಮಿಸ್ಟರ್ ಸ್ವ್ಯಾಗ್ ಅಜಯ್, ಅವ ನಾನು ಕೂಡಿ ಭಾಲ್ಕಿಗೆ ನಡೆದಿದ್ದೆವು. ಇದು ಶರ್ಟು ನನಗೆ ಭಾಳ ಅಂದ್ರೆ ಭಾಳ ಫಿಟ್ ಆಯ್ತಿತ್ತು ರೀ. ಸ್ವಲ್ಪ ನನಗೆ ಟೈಫಾಯ್ಡ್ ಅದು ನಡ್ಬರ್ನಾಗ ಮಣ್ಣಿನ ಒಂದು ತಿಂಗಳಿಗೆಲ್ಲ ಟೈಫಾಯ್ಡ್ ಆಗ್ಯವು. ಅದ್ರ ಕಡೆಯಿಂದ ಪೂರ ಬಾಡಿ ಎಲ್ಲ ಕರ್ ಹೋಗ್ಯದ. ಅದ್ರ ಕಡೆಯಿಂದ ಈಗ ಶರ್ಟ್ ಭೀ ಬರ್ಲ ಹೋಗ್ಯದ. ಇನ್ನೂ 1-2 ತಿಂಗಳು ಇದ್ರ ಬಾದ್ ಮತ್ತೆ ರಿಕವರಿ ಆಗೋಯ್ತೆ. ಮತ್ತು ಇದು ಮತ್ತೆ ಫಿಟ್ ಆಯ್ತದ. ಶೂಸ್ ಹಾಕೊಂಬರಂತಿದ, ಬಟ್ ಶೂಸ್ ಎಲ್ಲ ಗಲೀಜಾಗ್ಯವ, ಇವು ಭೀ ಗಲೀಜಾಗ್ಯವ. ಸೊ ಅದ್ರ ಕಡೆಯಿಂದ ಸ್ಲಿಪ್ಪರ್ ಹಾಕೊಂಡೆ, ಚಪ್ಪಲು. ಸೊ ಹೋಗರಿ ನಡ್ರಿ, ಅಜಯ್ ಬರ್ತಾನ, ಅವ್ನ ಸಂಗಟ್ ಹೋಗರಿ. ಅವ ಭೀ ಬರ್ಲತ್ತಿರ್ಬೇಕು, ಹಾದ್ಯಾಗ ಇದ್ದಿರ್ಬೇಕು. ಮತ್ತು ಯಾಕಂದ್ರೆ ಬೈಕ್ ಅಲ್ಲಿ ಅದ ನಿದ್ದಿಂತ ಹೇಳಿ ತೊಗೋಬೇಕು, ಬೈಕ್ ತೊಗೊಂಡು ನಡಿಬೇಕು. ಸೋಲ್ ಹೊಂಟ ನೋಡ್ರಿ ಮಿಸ್ಟರ್ ಸ್ವ್ಯಾಗ್ ಅಜಯ್ ನಡ್ಕೊತಾ ಹೊಂಟ. ನಾವು ಭೀ ನಾವು ಇಬ್ಬರು ಕೂಡಿ ಹೋಯ್ತೇವು. ಮತ್ತು ಸೀದಾ ಸಿಗರಿ, ಮತ್ತು ಅಲ್ಲಿ ಹಾದ್ಯಾಗ ಹೋಯ್ತಾ ನೋಡ್ಕೊಂಬರ್ರಿ ಏನಿಲ್ಲದ, ಮಾತಾಡ್ಕೋತ ಹೋಗಾರ. ನಾವು ನಡ್ರಿ ಆಟೋದಾಗ ಕುಂತಿವೆ, ಸೀದಾ ನಡೆದಿದೆ ಬಸ್ ಸ್ಟ್ಯಾಂಡ್ ಏರಿಯಾ. ಗಾಡಿ ತಗೊಳಕ ಬೈಕ್ ತಗೊಂಡು ಸೀದಾ ಹೋಯ್ದೆ ಭಾಲ್ಕಿ. ನೋಡ್ಕೊರ ಅಣ್ಣೋ ಡ್ರೈವಿಂಗ್. ನಮ್ಮೂರಾಗ ಕಟ್ಟಲು ಕಡಿಗಿ ನನ್ನ ಬಿಡದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ. ಅಣ್ಣವ್ರು ಬಿ ಪ್ಯಾಸೆಂಜರ್ ನೋಡೋ ಕಡೆ ನಿಂತಾರ. ಮೋಹನ್ ಮಾರ್ಕೆಟ್ ರೋಡ್ ಸಸ್ತಾ ಬಜಾರ್ ಬಲ್ಲಿ. ನಿಮಗೆ ಎಲ್ಲರಿಗೂ ರೀ, ಒಂದು ಟೈಮಿನ ನಾವೇ ಆಟೋ ಡ್ರೈವರ್ ಇದ್ರೆ ಆಟೋ ನೋಡುತ್ತೀವಿ ನೋವಾದ ರೋಟಿ. 3 ವರ್ಷ ಹಚ್ಚಿದಣ ಇಲ್ಲ, ಬಿಟ್ಕೊಟ್ಟಿದ್ದಣ. ಈಗ ಬಿಟ್ಕೊಟ್ಟಿದ್ದಣ ಆಟೋ ನಡ್ಸಲ್ಲ. ಈಗ ನಾ ಈಗ ಬ್ಲಾಗರ್ ಇದ್ದೆ, ಈಗ ಬ್ಲಾಗ್ ಮಾಡ್ದೆ ಖಾಲಿ. ಆಟೋದಾಗ ಸಾಂಗ್ ಇಲ್ದೇನೆ ಇಲ್ಲ, ಆಟೋ ಇನ್ಕಂಪ್ಲೀಟ್ ಅದ ನೋಡಿ. ಗಾನ ಕೇಳ ನೋಡ್ರಿ ಫ್ರೆಂಡ್ಸ್, ನಾ ಈಗ ಇಡ್ಲಿ ತಗೊಂಡೆ. ಅಣ್ಣವ್ರು ಬಿ ನಾಷ್ಟ ಮಾಡೋ ಕಡೆಯಿಂದ ಇಡ್ಲಿ ತಗೊಲತ್ತಾರ. ನಾಷ್ಟ ಮಾಡಿದಿಲ್ಲ ಮನ್ಯಾಗ, ಸೊ ಅದ್ರ ಕಡೆಯಿಂದ ನಾಷ್ಟ ಇಲ್ಲಿ ಸಿದ್ದು ಟೀ ಪಾಯಿಂಟ್ನಾಗ ನಾಷ್ಟ ಮಾಡಿ ಮತ್ತು ಬಾಲ್ಕಿ ನಡೀತೇವೆ. ನಿಮಗೆ ಕೊನೆ ಇಲ್ಲ ಬೀದರ್ನಾಗ ಎಲ್ಲಿ ಬಿಡ್ತಾರೆ, ಯಾರಿಗೆ ಬಿಡ್ತಾರೆ. ಸಿದ್ದು ಫುಡ್ ಟೀ ಪಾಯಿಂಟ್ ಅಂದ್ರೆ ಹರ್ ರೊಬ್ಬ ಭಾಳ ಫೇಮಸ್ ಅದ ರೀ. ಮೊದಲೆಲ್ಲ ಖಾಲಿ ಚಾಯ್ ಹೋಟೆಲ್ ಇತ್ತು, ಇವಾಗಲ್ಲ ಮತ್ತು ಅದ್ರೊಳಗೆ ಈಗ ಅದ್ರ ಹೆಸರ ಮೇಲೆ ಮತ್ತು ಟಿಫಿನ್ ಸೆಂಟರ್ ಭೀ ಹಾಕ್ಯಾರ. ನೋಡ್ರಿ ಮಂದಿ ಭೀ ಮತ್ತು ನೋಡ್ರಿ ಚಾಯ್ ಕುಡ್ಲಿಕ್ಕೆ 5 ಮಂದಿ ನಿಂದಿರ್ತಾರೆ. ನೀವು ಯಾವುದು ಆಲ್ವೇಸ್ ಮತ್ತು 10 ಮಣಿಗೆ ಮುಚ್ಚ ಭಾಳ ಫೇಮಸ್ ಅದ ರೀ. ಒಂದೊಂದ್ಸಲ ಕೊಂಡವ್ರಿ ನೀವು ಚಾಯ್ ಟೇಸ್ಟ್ ಹಂಗದ ಅಂತೇಳಿ ನೋಡ್ರಿ. ನಮ್ದು PUC ಕ್ಲಾಸ್ಮೇಟ್ ಸುಳಿ ಮನೆ ನೋಡ್ಕೊ. ಬಗ ನಿನ್ನ ಊರ್ ಬಾ. ಅವ ಅಂಜಲತ್ತ ನೋಡ್ರಿ, ಅವ ಯಾತ್ ಹೋದ್ರಿ ಅವನಿಗೆ ಬಿಡ್ತಿಲ್ಲತ್ತೀರಿ ಅಂತ ಫೋಟೋ ತೆಗೆದು ಹಾಕ್ತೇನೆ ಒಳಗೆ. ಅವ ನಮ್ಮ PUC ಕ್ಲಾಸ್ಮೇಟ್ ಅನ್ನ ರೀ. ನೆತ್ತಗಿನೆಲ್ಲ ಕೂದಲು ಆರೋಗಿ ಅಂಕಲ್ ಆಗೋಗೇನು ಪೂರ ಬಿಡ್ತೇನಂತೀರಿ. ನಮಸ್ಕಾರ ಹೇಳ್ರಿ, ಚಾಯ್ ಹಾಕ್ಲತ್ತಾರ. ಚಾಯ್ ಎಲ್ಲ ಕೊಂಡಿದ್ದೆವು, ನಾಷ್ಟ ಎಲ್ಲ ಮಾಡಿದೆವು, ಬಿಲ್ ಎಲ್ಲ ಪೇ ಮಾಡಿದೆವು. ಇವಾಗ ನಡೆದಿದ್ದೆವು ಡೈರೆಕ್ಟ್ ಭಾಲ್ಗಿ. ಹಾದ್ಯಾಗೆಲ್ಲ ಮಾತಾಡ್ಕೊತ ಹೋಗಾರ ನಾವು. ನೀವೆಲ್ಲ ಏನಂತೀರಿ? ಇಲ್ಲಿ ನೋಡ್ರಿ ಶಿವನಗರ್ ಏರಿಯಾದಾಗ ಪೂರಾ ಅಷ್ಟು ಎಲ್ಲ ಗಿಡಗಳೆಲ್ಲ ಕಡ್ದಿ ರೋಡಿಗೆ ಬಿಟ್ಟಾಕ್ಯಾರ. ಮತ್ ಇವ್ರಿಗೆ ಚಂದನ್ ಗಾಳಿ ಬೇಕು ಚಂದನ್ ಗಾಳಿ ಬೇಕು ಅಂತ. ಚಂದನ್ ಗಾಳಿ ಏನ್ ಆಯ್ ಗುಡ್ಸಕೇನ್ ಬರ್ತದ, ನಂಗೆಲ್ಲ ಗಿಡ ಎಲ್ಲ ಕಡ್ದ್ರು. ನೋಡ್ರಿ ಈಗ ಪೂರಾ ಎಲ್ಲ ಸಾಫ್ ಆಗ್ಯದ ನೋಡ್ರಿ ಎಲ್ಲ ಕಡೆ. ಇಲ್ಲಂದ್ರೆ ಹೋಗ್ಲತ್ರ ಒಂದು ಫೀಲ್ ಎಲ್ಲ ಕೊಡ್ತೈತಿ. ಪೂರಾ ರೋಡ್ ಮೇಲೆ ಎಲ್ಲ ಹಚ್ಚ ಕಾಣ್ತಿದ್ವಿ ನೋಡ್ರಿ. ಈಗ ಗಿಡಗಳೆಲ್ಲ ಕಡ್ದು ಹೆಂಗ ಹೊಡೆದಾರ. ಮತ್ತೆ ಇಲ್ಲಿ ಚಂದನ್ ಗಾಳಿ ಬೇಕಂತೀವ್ರಿ, ನ್ಯಾಚುರಲ್ ಗಾಳಿ. ಇವ್ರಿಗೆಲ್ಲ ಫ್ಯಾನಿನ ಗಾಳಿ, AC ಗಾಳಿ, ಏರ್ ಕೂಲರ್ ಗಾಳಿ ಇಂಥದೇ ಹೋಗ್ತದ. ಪ್ರೈವೇಟ್ ಗಾಳಿ ಬೇಕಿರಿ, ಗೋರ್ಮೆಂಟ್ ಗಾಳಿ ಬೇಡ. ಸೊ ನೋಡ್ರಿ, ನಾವು ಇವಾಗ ಪೆಟ್ರೋಲ್ ಹಾಕಲ್ಲ ಬಂದೆವು. 150 ರೂಪಾಯಿ
ಇದ್ರಾಗ ಆಲ್ರೆಡಿ ಅರ್ಧ ಟ್ಯಾಂಕಿ ಎಣ್ಣೆ ಅದ ಮತ್ತೆ ಬಿ ನಾವು 150 ರೂಪಾಯಿ ಎಣ್ಣೆ ಹಾಕ್ಬೇಕು. ಯಾಕಂದ್ರೆ ನಮ್ಮ ಮಣ್ಣ ಬೈತಾನ ಮತ್ತೆ ಎಣ್ಣೆ ಎಲ್ಲ ಹಾಳು ಮಾಡಿದೆ ನನಗೆ ಬೋಸಿಕೆ ಅಂತ. ಅದ್ರ ಕಡೆಯಿಂದ 150 ರೂಪಾಯಿ ಮತ್ತೆ ಎಣ್ಣೆ ಹಾಕೊಟ್ಟೆ ಸ್ಕ್ಯಾನರ್. ಸೊ ಫ್ರೆಂಡ್ಸ್ ಫೈನಲಿ ಬಂದಿದೆ ನಾ ಬಾಲ್ಕಿ ಹಾದ್ಯಾಗ ಎಲ್ಲಿ ಬಿ ಮಾಡೋಕ್ಕಾಗಿಲ್ಲ. ಯಾಕಂತಂದ್ರೆ ಭಾಳ ಫೋನ್ ಹೊಂಟಿವು, ಅರ್ಜೆಂಟ್ ಇತ್ತು. ಸೊ ಬಂದಿದೆ ನೋಡ್ರಿ, ಎಲ್ಲಿ ಬಂದಿದೆ ಅಂತ ತೋರಿಸ್ತೇನೆ. ಇದು K39 ಫ್ಯಾಷನ್ ಝೋನಿಗೆ ಬಂದಿದ್ದೇನ. ಯಾಕಂದ್ರೆ ಅಣ್ಣ ನನಗೆ ಪ್ರಮೋಷನ್ ಸಲುವಾಗಿ ಕರ್ಸಿರು, ಅದ್ರ ಕಡೆಯಿಂದ ಬಂದಿದ್ದೇನ. ಸೊ ನಡ್ರಿ ಒಳಗೆ ಮಾತಾಡ್ರಿ, ಪ್ರಮೋಷನ್ ಮಾಡಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ಗಾಯ್ಸ್ ನಾ ಇವತ್ತು ಬಂದಿದ್ದ K39 ಫ್ಯಾಷನ್ ಝೋನ್. ಇಲ್ಲೆಲ್ಲ ಅಣ್ಣರು ಒಂದು ಬೈತಿರಿನ ಆಫರ್ ಇಟ್ಟಾರ. ಏನಂತಂದ್ರ 4500 ರೂಪಾಯಿ ಬಟ್ಟಿ ಪರ್ಚೇಸ್ ಮಾಡಿದಿರಲ್ಲ, 1 ತೊಲಿ ಬಂಗಾರ ಅಂದ್ರೆ ಲಕ್ಕಿ ಡ್ರಾದಾಗ 1 ತೊಲಿ ಬಂಗಾರ ಇಟ್ಟಾರ. ನೀವು ಕ್ಯಾಶ್ ಬಿ ಒಯ್ಬೋದು, ನಿಮಗೆ ಗೋಲ್ಡ್ ಬೇಕಂದ್ರೆ ಗೋಲ್ಡ್ ಬಿ ಒಯ್ಬೋದು. ಮತ್ತೆ ಇಲ್ಲಿ ರೆಗ್ಯುಲರ್ ಆಫರ್ ಬಿ ಇರ್ತಾವ. 1,999 1 ಜೀನ್ಸ್ ಪ್ಯಾಂಟ್ 2 ಶರ್ಟ್ಸ್ ಬೈತಿರಿನ್ಸೆ ಬರ್ತೀರಿ. ಕ್ವಾಲಿಟಿದಾಗ ಕಾಂಪ್ರಮೈಸ್ ಇಲ್ಲ, ಪ್ರೈಸ್ನಾಗ ಕಾಂಪ್ರಮೈಸ್ ಇರ್ತದೆ. ನಿಮಗೆ ಏನಾದ್ರು ಬಾಲ್ಕಿದಾಗ ಇರ್ತೀರ ಅಂತಂದ್ರೆ ನಿಮಗೆ ಬಟ್ಟೆ ಬೇಕಂದ್ರೆ ದಸರಾ ಹಬ್ಬ ಕಡೆಯಿಂದ ಬಂದು ವಿಸಿಟ್ ಮಾಡಿ K39 ಫ್ಯಾಷನ್ ಝೋನಿ. ಇದು ಅಡ್ರೆಸ್ ಎಲ್ಲಿ ಬರ್ತದೆ ಅಂದ್ರೆ ಮೇನ್ ಗಂಜ್ ಬಾಲ್ಕಿ. ಜಲ್ದಿ ಬಂದು ವಿಸಿಟ್ ಮಾಡ್ರಿ. ಅಗರ್ಸೆ ನಿಮ್ದು ಕಿಸ್ಮತ್ ಒಳ್ಳೇದಿತ್ತು ಅಂದ್ರೆ ನಿಮಗೆ ಸಿಗ್ಬೋದು 1 ತೊಲಿ ಬಂಗಾರ 1,20,000 ಇಟ್ಟು 1,20,000. ಸೊ ಇವಾಗ ಫ್ರೆಂಡ್ಸ್ ನಾವೆಲ್ಲ ಇಲ್ಲಿಂದ ಮುಗಿಸ್ಕೊಂಡು ನಡೆದಿದ್ದೇವೆ ಮತ್ತೆ ಬೀದರ್ ಕಡೆ ವಾಪೀಸ್. ಎಲ್ಲಿಂದ ಬಂದಿದ್ದೇವೆ ಅಲ್ಲಿಗೆ ಏಟಾದ್ರೆ ಬಿ ನೋಡ್ರಿ ಒಂದು ನಾಯಿ ಅದ ಅಂತಂದ್ರೆ ಪಿರಿ ಆ ಕಡೆ ಅಂದ್ರೆ ಆ ಕಡೆ ತಿರುಗ್ತಂದ್ರೆ ಬಿ ಲಾಸ್ಟಿಗೆ ಅವ್ರ ಮನೆಗೆ ಹೋಗ್ಬೇಕೆ ಅಲ್ಲ. ಹಂಗೆ ನೋಡ್ರಿ ನಾವು ಬಿ ಈಗ ಬಾಲ್ಕಿದಾಗ ಬಂದಿದ್ದೇವೆ. ಬಾಲ್ಕಿಲಿಂದ ಡೈರೆಕ್ಟ್ ಮಾತು ನಡೆದೇವೆ ನಾವು ಮನೆಗೆ ಬೀದರ್. ಗಾಂಧಿ ಸರ್ಕಲ್ ಫಾಲೋ ಮಾಡ್ಕೊಂಡ್ ಬಂದ ಹಂಗ ಟಿ ಹಾರನ್ ಒಳ್ಳೆತಾವ ಹೇಳಾಯ್ತು ಯಾರೋ. ನೀವು ಅಲ್ಲಿ ಬಸ್ ಸ್ಟ್ಯಾಂಡ್ ಫಾಲೋ ಮಾಡತ್ತೀನಿ, ನೀನ್ ನೋಡಿಲ್ಲ ಅಣ್ಣ. ಅಲ್ಲಿ ಹಿಡಿದು ಬೂಸ್ಟ್ ಹಾಕ್ತಾರ ಗಾಡಿ ಫೋಟೋ ಆಟೋ ಸರಿ ನಾ ಬಿ ಆಟೋ ನಡೆಸುತ್ತೆ. ಹೆಂಗ್ ಕೊಡ್ತದೆ ಇದು? ಇದು ಅಣ್ಣ 150 ಹಾ ಅಣ್ಣ 150 ಕಿಲೋಮೀಟರ್. ಕ್ಲಿಯರ್ ಬಂದದ ಸಪೋರ್ಟ್ ಮಾಡ್ರಿ ಹಿಂಗೆ. ಆಯ್ತಣ್ಣ ಪಕ್ಕ. ಬಿಸಿಲ್ ಕ್ಲಿಯರ್ ಹೊಂಟದಲ್ಲ. ಹೋಯ್ತೇವ ಇನ್ನೊಂದು ಜರ ಕ್ಲಿಯರ್ ಬರ್ಲ ಹೊಂಟದ. ಜರ ಚಂದ ಕ್ಲಿಯರ್ ಹೊಡಿದಸ್ತ ಈ ಸೈಡ್ ಇಲ್ಲಿ ನಾವು ಮುಗಿಣ ನೀವಿದ್ದೀರಂತ ತಿಳ್ಕೊಂಡಿದ್ದೇವು. ಅಲ್ಲಿ ನೋಡಿಸ್ದಾಗ ನೀವು ಅಣ್ಣನ್ ಸರಿ ಒಂದು ಬರ್ರಿ ನಾ ನಿಮಗ್ ತೋರಿಸ್ದೆ ನನ್ BSc ಎಲ್ಲಿ ಮುಗ್ದ ಅಂತ ಹೇಳಿ. 3 ವರ್ಷ ಭಾಳ ಎಂಜಾಯ್ ಮಾಡಿದೆ ನನ್ನ ಫ್ರೆಂಡ್ಸ್ಗಳ ಸಂಗಟು. BSc ನನ್ನ ಕಾಲೇಜ್ ಲೈಫ್ ಮತ್ತು ನನ್ನ ಲೈಫ್ನಾಗ ಬರಲ್ತು. ಎಲ್ಲರ ಅಂತಾರ ಸ್ಕೂಲ್ ಡೇಸ್ ಇಸ್ ಗೋಲ್ಡನ್ ಲೈಫ್ ಅಂತೇಳಿ ನನ್ನ BSc ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಇದೇ ನೋಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೀದರ್. ಇದು ಕಾಲೇಜ್ ನೋಡ್ಕೊಂತೀರ. ಈ ಕಾಲೇಜಲ್ಲಿ ನಂದು PUC ಇದು BSc ಕಾಲೇಜ್. ಈ ಕಾಲೇಜ್ನ ನೋಡತ್ತೀರಿ. ಈ ಕಾಲೇಜ್ನ B.Ed ಸ್ಟಾರ್ಟ್ ಅದ, ಬಟ್ ಒಂದಿನ ಬಿ ಹೋಗಿಲ್ಲ. ಸೊ ಫ್ರೆಂಡ್ಸ್ ಫೈನಲಿ ನಾವು ಎಲ್ಲಿ ನಿಂತಿದ್ದಿಲ್ಲ, ಡೈರೆಕ್ಟ್ ಬೀದರ್ ಬಂದಿದ್ದೆವು. ಹೊಸ ಆಗ್ಯಾವ. ಅಲ್ಲಿ ಅಣ್ಣವ್ರು ಊಟ ಮಾಡಂದ್ರೆ ಬಿ ಊಟ ಮಾಡಿಲ್ಲ. ನಾವು ಈಗ ಬಂದಿದ್ದೇವೆ ಖಾನಾವಳಿ ಊಟ ಮಾಡಕ್ಕೆ. ಯಾವ ಖಾನಾವಳಿ ಅಂದ್ರೆ ಊಟದ ಮನೆ, ಹೆಸರಿದ ಊಟದ ಮನೆ ಬೆಸ್ಟ್ ಸಿಗ್ತದ. ಒಳಗೆ ಊಟ ಮಾಡ್ಕೋತೇವೆ. ನಾನವ ಏನೇನು ಆರ್ಡರ್ ಮಾಡ್ತೇವೆ ಅಂತೇಳಿ ನೋಡ್ರಿ. ಸೊ ಫ್ರೆಂಡ್ಸ್ ನಾವೀಗ ಊಟ ಮಾಡಕ್ ಬಂದೇವು ಖಾನಾವಳಿಗೆ. ಇಲ್ಲಿ ನೋಡಿ ಪಬ್ಲಿಕ್ ಏಟ್ ಅದ, ಆರ್ಡರ್ ಮಾಡಕ್ಕಿನ್ನ ಭಾಳ ಲೇಟ್ ಬೇಕು. ಎಲ್ಲ ಸ್ಪೋರ್ಟ್ಸ್ ಆಳಕ್ ಬಂದವರೆಲ್ಲ ಊಟ ಮಾಡಕ್ ಸ್ಪೋರ್ಟ್ಸಿಗೆ 40 to 45 ಮೆಂಬರ್ಸ್ ಬಂದಾರ ಪ್ರಬಂಧನಲ್ಲಿ. ನಾವು ಇಲ್ಲೇ ಇರೋದಕ್ಕಿಂತ ಇನ್ನೊಂದು ಒಂದು ಸ್ಪೋರ್ಟ್ಸ್ ಮಾಡಿ ಆಡಿ ಏನ್ ಮಾಡಲಿ ನೋಡ್ರಿ ಪಬ್ಲಿಕ್ ಹೆಂಗದ ಪ್ರೋಗ್ರಾಮ್. ಸೊ ಫ್ರೆಂಡ್ಸ್ ನೋಡ್ಕೋರಿ ಮೀಲ್ಸ್ ಬಂದದ. ಏನೇನು ಬಂದದ ನೋಡ್ರಿ. ಚಪಾತಿ, ಇದು ಯಾವ್ದಣ್ಣ ಚಣಿಗೆ ಬೇಳೆ ಹೆಸರು ಬೇಳೆ ಹೆಂಡಿ ಮತ್ತಿದು ಬೆಂಡೆಕಾಯಿ ಬೇಳೆ. ಇಲ್ಲ ನಾವು ಮನೆಗೂ ಉಣ್ತೇವೆ ಬೆಂಡೆಕಾಯಿ ಅಂದ್ರೆ ನೀವು ಉಂಡಿಲ್ಲ. ನಾವು ಉಣ್ತೇವಪ್ಪ ಎಲ್ಲ. ಮತ್ತು ಅದಾದ್ಮೇಲೆ ಅನ್ನ ಸಾರು ಬರ್ತದೆ ಅಡಿಗೆ, ಅದು ಊಟ ಮಾಡೋದು. ಈಗ ನಡೀರಿ ಊಟ ಮಾಡೋದು ಲೇಡಿ ನೀವು ಭೀ ಮಾಡ್ಬೋದು. ಸೊ ಫ್ರೆಂಡ್ಸ್ ನಾವಿವಾಗ ಊಟ ಮಾಡಿ ನಡೆದಿದ್ದೆವು ಮನೆ ಕಡೆ. ಬರ್ರಿ ಹೋಗಾರಿ ಮನೆ ಕಡೆಗೆ. ಇಲ್ಲಿ ನಿಂದ್ರಬಾರ್ದು, ಎಲ್ಲ ಭಾಳ ಡೇಂಜರ್ ಮನುಷ್ಯರು ಹೊಂಟಾರ. ನಡ್ರಿ ಮನೆ ಕಡೆ ಹೋಗ.
ಸೊ ಹೇ ಫ್ರೆಂಡ್ಸ್, ನೋಡ್ರಿ ನಾವು ಫೈನಲಿ ಮನೆಗೆ ಬಂದಿದ್ದೆವು. ಮತ್ತು ಅಲ್ಲಿ ಒಂದು ಶರ್ಟ್ ತೊಗೊಂಡು ಬಂದಿದ್ದೆ ನೋಡಿ, KA39 ಫ್ಯಾಷನ್ ಜೋನ್ದಾಗಿ. ಅಲ್ಲಿ ಭಾರಿ ಭಾರಿ ಶರ್ಟ್ಗಳು ಪ್ಯಾಂಟ್ಗಳು ಇದ್ದೀವಿ ರೀ. ಅದ್ರ ಕಡೆಯಿಂದ ಒಂದು ಶರ್ಟ್ ತೊಗೊಂಡೆ. ಶರ್ಟ್ ಇಷ್ಟ ಆಯಿತು ನಂಗೆ, ಅದ್ರ ಕಡೆ ಶರ್ಟ್ ತೊಗೊಂಡು ಬಂದಿದೆ. ಇದು ಬ್ಲಾಗ್ ನಿಮಗೆ ಏನಾದರೂ ಇಷ್ಟ ಆದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ಹಿಂಗೆ ಡೈಲಿ ಬ್ಲಾಗ್ಸ್ ಬರ್ತಾ ಇರ್ತಾವೆ, ನೋಡ್ಕೊತೇವೆ.